ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವೀಟ್ ಪಡ್ಡು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ, ಅದಕ್ಕೆ ಒಂದು 2 ಚಮಚ ಉದ್ದಿನ ಬೇಳೆ ಮತ್ತು 2 ಚಮಚದಷ್ಟು ಮೆಂತ್ಯಕಾಳು, ಇವುಗಳನ್ನು 6 ತಾಸುಗಳ ಕಾಲ ನಾವು ನೆನೆಸಿಡಬೇಕು. ಈಗ 6 ತಾಸುಗಳ ಕಾಲ ನೆನೆದ ಮೇಲೆ ಇದನ್ನೊಂದು ಮಿಕ್ಸಿ ಜಾರ್ಗೆ ನಾನೀಗ ಹಾಕ್ಕೊಂಡಿದ್ದೇನೆ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ನಾನೀಗ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಗತೆ ನಾನೀಗ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಇದು ನೈಸಾಗಿ ರುಬ್ಕೊಂಡ ಮೇಲೆ ನಾನು ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಅದನ್ನು ನೀರಲ್ಲಿ ಕರಗಿಸಿ ತಣ್ಣಗಾಗಲು ಇಟ್ಟಿರುವುದರಿಂದ ಇವೆರಡವನ್ನು ನಾನೀಗ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊತಿದ್ದೇನೆ. ಈ ಚಾನಲ್ಗೆ ನೀವು ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಮೊದಲೇ ಬಂದುಬಿಡ್ತದೆ. ಇದನ್ನೀಗ ನಾನು ಚೆನ್ನಾಗಿ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಸಿ ಒಂದು 6 ಗಂಟೆಗಳ ಕಾಲ ಹಾಗೆ ಇಡ್ತಿದ್ದೇನೆ. ಈಗ 6 ಗಂಟೆಗಳ ಕಾಲ ಇಟ್ಟ ಮೇಲೆ ಅದೇ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ನಾನೀಗ ಒಂದು ಸೌಟಿನ ಸಹಾಯದಿಂದ ಕೈ ಆಡಿಸಿದ್ದೇನೆ ಫ್ರೆಂಡ್ಸ್. ಈಗ ನಾವು ಪಡ್ಡು ಮಾಡುವ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದೊಂದೇ ಚಮಚದಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ನೀವು ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದನ್ನೊಂದು 2 ರಿಂದ 3 ನಿಮಿಷಗಳ ಕಾಲ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳೋದು. ಈಗ ಒಂದು ಚಮಚದ ಸಹಾಯದಿಂದ ನಾನು ಇದನ್ನೆಲ್ಲ ಮಗುಚಾಕ್ತಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿಯ ಚಟ್ನಿಯ ಅಗತ್ಯವಿಲ್ಲ, ಯಾಕಂದರೆ ಇದು ಸಿಹಿಯಾಗಿರ್ತದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.